ಎಲ್ಲ ಕನ್ನಡಿಗರು ನಮಸ್ಕಾರ. ಈಗ ಒಂದು ವಿಡಿಯೋ ಬಂದಿದೆ, ನೋಡಿದಿರ, ಎಲ್ಲರೂ ನೋಡಿದ್ರು ಅಂದ್ಕೊಂಡಿದ್ದೀನಿ. ವಿನೋದ್ ಶೆಟ್ಟಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದವ್ರ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದ್ದಾರೆ. ವಿಷ್ಣುವರ್ಧನ್ ಅವರ ಸಮಾಧಿಗೂ ರಾಜ್ಕುಮಾರ್ ಅವ್ರ ಕುಟುಂಬಕ್ಕೂ ರಾಜ್ಕುಮಾರ್ ಅವ್ರಿಗೂ ಯಾವುದೂ ಸಂಬಂಧ ಇಲ್ಲ. ಯಾಕಂದರೆ ರಾಜ್ಕುಮಾರ್ ಮನೆಯವ್ರು ತಗೊಂಡೋಗಿ ಅಲ್ಲಿ ಯಾಕಂತನೂ ಹೇಳಿಲ್ಲ, ಅಲ್ಲಿ ಅವ್ರಿಗೆ ಜಾಗ ಕೊಡಿ ಅಂತಲೂ ಹೇಳಿಲ್ಲ. ಯಾಕಂದರೆ ಅದು ಮಾಡಿರ್ತಕ್ಕಂಥ ಜಾಗ ಅದು ಸರ್ಕಾರ ಮಾಡಿರೋದಕ್ಕಂತ ತಗೊಂಡೋಗಿ ಅಲ್ಲಿ ಹಾಕಿದ್ದಾರೆ. ಅದು ಮತ್ತು ಅದಕ್ಕೆ ಇನ್ನೂ ಬೇಕಾದಷ್ಟು ಸಾಕ್ಷಿ ಬೇಕಂದರೆ ನಮ್ಮ ಯಡಿಯೂರಪ್ಪನವ್ರು ಇನ್ನೂ ಬದುಕಿದ್ದಾರೆ. ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಯಾರು ಎಲ್ಲಿ ಜಾಗ ಕೇಳಿದ್ರು, ಎಲ್ಲಿ ಯಾಕೆ ಇದನ್ನು ಮಾಡಿದ್ರು ಅಂತೇಳಿ ಈ ವಿನೋದ್ ಶೆಟ್ಟಿ ಅವರು ಯಡಿಯೂರಪ್ಪನ ಕೇಳಿದ್ರೆ ಹೋಗಿ ಗೊತ್ತಾಗುತ್ತೆ. ಯಡಿಯೂರಪ್ಪನವ್ರು ಇನ್ನೂ ಇದ್ದಾರೆ, ಚೆನ್ನಾಗಿದ್ದಾರೆ. ವಿನೋದ್ ಶೆಟ್ಟಿ ಅವರೇ ಸುಮ್ಮನೆ ಬಾಯಿ ಐತೆ ಅಂದ್ಬಿಟ್ಟು ಹೆಂಗೆ ಬೇಕಂಗೆ ಮಾತಾಡೋದಲ್ಲ. ಬಾಯಿ ಐತೆ ಅಂದ್ಬಿಟ್ಟು ಅದನ್ನು ಒಳ್ಳೆ ರೀತಿಲಿ ಉಪಯೋಗಿಸ್ಕೊಳ್ಳಿ. ಯಾರಿಗೂ ಕೆಟ್ಟದಾಗಿ ಮಾತಾಡೋದು ಹಕ್ಕಿಲ್ಲ. ಪ್ರಶ್ನೆ ಮಾಡಿ, ನೀವು ಸರ್ಕಾರನ ಪ್ರಶ್ನೆ ಮಾಡಿ, ಸಂಘ ಸಂಸ್ಥೆಗಳನ್ನು ಪ್ರಶ್ನೆ ಮಾಡಿ. ಅದು ರಾಜ್ಕುಮಾರ್ ಮನೆಯವ್ರನ್ನ ಪ್ರಶ್ನೆ ಮಾಡೋದು ನಿಮ್ಗೆ ಹಕ್ಕಿಲ್ಲ. ಕೆಟ್ಟದಾಗಿ ಬೈಯೋಕ್ಕೂ ಅಧಿಕಾರ ಇಲ್ಲ ನಿಮಗೆ. ಯಾವನ್ರಿ ಅಧಿಕಾರ ಕೊಟ್ಟಿದ್ದು ಕೆಟ್ಟದಾಗಿ ಬೈಯೋಕ್ಕೆ? ನೀವೇನು ನೋಡಿದ್ರು ಅವೆಲ್ಲ ಕತೆಗಳು ಹೇಳ್ತಿರಲ್ಲ, ಏನು ಫುಲ್ಲು ಕತೆಗಳು ಒಂದೊಂದೇ ಹೇಳ್ಕೊಂಬರ್ತಿರಲ್ಲ. ಆ ಕತೆಗಳು ನೋಡಿದ್ರಾ? ಆ ಸಿನಿಮಾ ಯಾವ್ದು ಗಂಧದ ಗುಡಿ ಸಿನಿಮಾ ತೆಗಿಯಾಕರೆ ನಾವಿನ್ನೂ ಸಣ್ಣ ಮಕ್ಕಳು, ಸರಿಯಾಗಿ ಇನ್ನೂ ಗೊಣ್ಣೆ ವರ್ಷಣಕ್ಕೆ ಬರ್ತಾರಲ್ಲ ನಿಮಗೆ. ಅವಾಗೆಲ್ಲ ಏನಂಗ ಹೋಗಿ ಶೂಟಿಂಗೆಲ್ಲ ಕುಂತ್ಕೊಂಡಿರೋ ಥರ ಹೇಳ್ತಿರಲ್ರಿ ಎಲ್ಲ ಕತೆಗಳನ್ನು. ಏನು ಲೀಲಾವತಿ ಅಮ್ಮನವ್ರ ಗಂಡ ಯಾರು ಅಂತಂದು ಹೇಳಿ ನಮ್ಮ NR ರಮೇಶ್ ಅವರು ಸಾಕ್ಷಿ ಸಮೇತ ಕೊಟ್ಟಿದ್ದಾರೆ. ಇಷ್ಟು ಕೊಟ್ಟರೂ ಕೂಡ ಇನ್ನು ಏನು ಬಾಯಿ ಐತೆ ಅಂದ್ಬಿಟ್ಟು ಬಾಯಿ ಬಂದಂಗೆ ಮಾತಾಡ್ತೀರಾ ನೀವು. ಇದು ಒಂದೇ ಅಲ್ಲ, ಸುಮಾರು ವಿಡಿಯೋಗಳು ಮಾಡಾಕಿ ಆಮೇಲೆ ಮೊದಲು ಮಾಡಿಬಿಡೋದು, ಆಮೇಲೆ ಕ್ಷಮೆ ಕೇಳೋದು, ವಿಡಿಯೋ ಮಾಡಿಬಿಡೋದು, ಆಮೇಲೆ ಸಿಗಾಕೊಂಡ ಮೇಲೆ ತಪ್ಪಾಯಿತು, ನನಗೆ ನೋವಾಗಿದ್ದರೆ ಕ್ಷಮಿಸಿಬಿಡಿ ರೇ ಮಾತಾಡಿದ ಮೇಲೆ ಅದು ಗಡತ್ತಾಗಿರಬೇಕು, ಅದು ಒಂದು ಜನ ನೋಡಂಗಿರಬೇಕು. ಅದು ಬಿಟ್ಬಿಟ್ಟು ಈ ಥರ ಅಸಹ್ಯವಾಗಿ ಕೆಟ್ಟದಾಗಿ ಆ ಸಮಾಧಿಗೂ ರಾಜ್ಕುಮಾರ್ ಕುಟುಂಬಕ್ಕೂ ಏನ್ರಿ ಸಂಬಂಧ? ಭಾರತಿ ಅವರೇ ಹೋಗಿಲ್ಲ ವಂಜಿತನಲ್ಲಿಗೆ, ಆ ಸಮಾಧಿ ಹತ್ರ ಗೊತ್ತಾ ನಿಮಗೆ? ಭಾರತಿ ಮೇಡಮ್ ಅವರೇ ಒಂದೇ ದಿನ ಹೋಗಿ ಅಲ್ಲಿ ಪೂಜೆ ಮಾಡಲಿಲ್ಲ. ಇದೇ ಸಂಘಟನೆಗಳು, ಎಷ್ಟು ಸಂಘಟನೆಗಳು ಇದ್ದಾವೆ, ವರ್ಷಕ್ಕೊಂದ್ಸತಿ ಹೋಗಿ ಅಲ್ಲಿ ತಿಥಿ ಮಾಡ್ತಾರೆ, ಬರ್ತಾರೆ. ಇದುವರೆಗೂ ಒಂದು ಪಾಯ ಹಾಕಕ್ಕಾಗಲಿಲ್ಲ, ಒಂದು ಕಲ್ಲು ಹಾಕಕ್ಕಾಗಲಿಲ್ಲ, ಒಂದು ಏನಾರ ಕೋರ್ಟಲ್ಲಿ ಏನಿದೆ ಅಂತಂದೇಳಿ ಯಾರಾದರೂ ಕೇಳೋಕ್ಕಾಗಿದ್ರು ಅಲ್ಲಿಗೆ? ಏನೂ ಮಾಡಿಲ್ಲ. ಈಗೆಲ್ಲ ಬಂದುಬಿಟ್ಟಿದ್ದಾರೆ. ಅದು ಹೊಡೆದಾಕವರೆಗೂ ಏನಾರ ವ್ಯವಸ್ಥೆ ಮಾಡಬೇಕಾಗಿತ್ತು. ಎಷ್ಟು ಜನ ಸಪೋರ್ಟ್ ಮಾಡಿರೋರು. ಈಗೆಲ್ಲ ಕೆಲವರೆಲ್ಲ ನಾನೇ ಜಾಗ ತಗೊಂಡ್ಬಿಡ್ತೀನಿ, ನಾನೇ ಕಟ್ಟಿಬಿಡ್ತೀನಿ, ಒಡೆಯೋವರೆಗೂ ಏನಪ್ಪ ಮಾಡ್ತಿದ್ರಿ? ಇಷ್ಟು ವರ್ಷ ಎಲ್ಲ ಗೆಣಸ್ಕೊಳಕ್ಕೆ ಹೋಗಿದ್ರಾ? ಇಲ್ಲ ಎಲ್ಲರ ಕತ್ತೆ ಮೇಸಕ್ಕೆ ಹೋಗಿದ್ರಾ? ಈಗೆಲ್ಲ ಬಂದ್ಬಿಟ್ಟು ರಾಜ್ಕುಮಾರ್ ಫ್ಯಾಮಿಲಿ ಹಂಗೆ ಹಿಂಗೆ ಅಂತ ಬೈತಿರಲ್ರಿ. ನೀವು ಹೇಳ್ತಿರಲ್ಲ ವಿಷ್ಣುವರ್ಧನ್ ಅವರು ಫ್ಯಾನು ಅಭಿಮಾನಿ ಅಂತಂದೇಳಿ. ನಾನು ಕೇಳ್ಕೊಳ್ಳಿ, ನಾನು ಯಾರ ಅಭಿಮಾನಿ ಅಲ್ಲ, ರಾಜ್ಕುಮಾರ್ ಅವ್ರ ಅಭಿಮಾನಿ ಅಲ್ಲ, ವಿಷ್ಣುವರ್ಧನ್ ಅಭಿಮಾನಿ ಅಲ್ಲ, ಯಾರ ಅಭಿಮಾನಿ ಅಲ್ಲ, ಎಲ್ಲರಿಗೂ ನಾನು ಅಭಿಮಾನಿ. ಕರ್ನಾಟಕದ ಏನು ಸಿನಿಮಾ ರಂಗ ಇದೆಯಲ್ಲ, ಸಿನಿಮಾ ನಟರು ಎಲ್ಲರಿಗೂ ಅಭಿಮಾನಿ. ಯಾಕಂದರೆ ಎಲ್ಲರೂ ಸಿನಿಮಾಗಳನ್ನು ನೋಡಿದ್ದೀವಿ, ಒಂದೊಂದು ನೋಡಿದ್ದೀವಿ. ಅದರಿಂದ ಎಲ್ಲರನ್ನು ಇಷ್ಟಪಟ್ಟಿದ್ದೀವಿ, ಎಲ್ಲರನ್ನು ನೋಡಿದ್ದೀವಿ. ನಾನು ಮೊದಲು ಅಭಿಮಾನಿ ಆಗುವುದು ನನ್ನ ಅಪ್ಪ ಅಮ್ಮನಿಗೆ, ಅವ್ರಿಗೆ ನಾನು ಮೊದಲು ಅಭಿಮಾನಿ, ಆಮೇಲೆ ಬೇರೆಯವ್ರಿಗೆ. ನಾವು ಒಬ್ಬೊಬ್ಬರಿಗೆಲ್ಲ ಅಭಿಮಾನಿ ಆಗೋಕ್ಕೆ ಚಾನ್ಸೇ ಇಲ್ಲ. ಎಲ್ಲರೂ ಸಿನಿಮಾ ನೋಡಿದ್ದೀವಿ, ಎಲ್ಲರಿಗೂ ಅಭಿಮಾನಿ ಆಗ್ತೀವಿ. ಯಾಕಂದರೆ ಚೆನ್ನಾಗಿರೋರು ನೋಡಿದ್ದೀವಿ, ಚೆನ್ನಾಗಿಲ್ದವ್ರು ನೋಡಿಲ್ಲ. ಗೊತ್ತಾಯ್ತಾ? ಅದು ಬಿಟ್ಬಿಟ್ಟು ನಾನು ಅವ್ರ ಪ್ಯಾನು ಇವ್ರ ಪ್ಯಾನು ಅದೇನು ಮನೆ ಪ್ಯಾನಾ? ನಮಗೆ ಇಷ್ಟ ಬಂದಂಗೆಲ್ಲ ಮಾತಾಡೋಕ್ಕೆ ಏನ್ರಿ ಮಾತಾಡ್ತೀರಾ? ಏನು ನೀವು ನಿಮ್ದೊಂದು ಬಾಯಿ ಅದು ಅಷ್ಟೊಂದು ಕೆಟ್ಟದಾಗಿ ಮಾತಾಡಿ ರಾಜ್ಯ ಏನೇನು ಆಗ್ತಾ ಇದೆಯಪ್ಪ ನಿಮ್ಮಂಥ ದಿನ ಒಂದೊಂದು ಸುದ್ದಿ ಅಂದರೆ ಈ ಥರ ಕೆಟ್ಟದಾಗಿ ಮಾತಾಡಿದರೆ ಫೇಮಸ್ ಆಗಿಡ್ಬೋದು. ಕೆಟ್ಟದಾಗಿ ಮಾತಾಡಿದರೆ ಟ್ರೋಲ್ ಮಾಡ್ತಾರೆ, ಕೆಟ್ಟದಾಗಿ ಮಾತಾಡಿದರೆ ನನ್ನ ಹತ್ರ ಟಿವಿಗಳು ಬರ್ತವೆ, ಕೆಟ್ಟದಾಗಿ ಮಾತಾಡಿದರೆ ಎಲ್ಲ ಚಾನಲ್ ಬಂದು ಕುತ್ಕೊಂಡು ನನ್ನನ್ನು ಕೇಳ್ತಾರೆ. ಅದರಿಂದ ಈ ರೀತಿ ಇನ್ನೊಬ್ಬರನ್ನ ಡಾಕ್ಟರ್ ರಾಜ್ಕುಮಾರ್ನ ಆಗಿರ್ಬೋದು, ಇನ್ನು ಕೆಲವರು ಅಂಬೇಡ್ಕರ್ ಬಗ್ಗೆನೂ ಮಾತಾಡ್ತಾರೆ. ಆ ರೀತಿ ಇವತ್ತು ಹೆಸರು ಮಾಡ್ಕೊಳ್ಳೋಕ್ಕೆ, ಬಿಟ್ಟಿ ಪ್ರೆಸರ್ ತಗೊಳ್ಳೋಕ್ಕೆ ಈ ರೀತಿ ಕೆಟ್ಟದಾಗೆಲ್ಲ ಮಾತಾಡಿ ಜನಗಳನ್ನು ದಾರಿ ತಪ್ಪಿಸಿ ಒಂದು ಗಲಾಟೆ ಆಗೋ ಕೆಲಸ ಮಾಡ್ತಾ ಇದ್ದಾರೆ. ಇಂಥವ್ರಿಗೆ ನಮ್ಮ ಕರ್ನಾಟಕದ ಪೊಲೀಸ್ ಇಲಾಖೆಯವರು ಇಂಥವಕ್ಕೆಲ್ಲ ಕ್ರಮ ತಗೋಬೇಕು, ಇಂಥವೆಲ್ಲ ಬಾಯಿ ಮುಚ್ಚಿಸಬೇಕು. ಯಾಕಂದರೆ ಒಂದು ಅದ್ಭುತವಾದ ಕರ್ನಾಟಕ, ಒಂದು ಅದ್ಭುತವಾದ ನಮ್ಮ ಕನ್ನಡ ನಾಡು ಇವತ್ತು ಇದನ್ನು ಹಾಳು ಮಾಡ್ತಾ ಇದ್ದಾರೆ, ಇದನ್ನು ಕುಳಿಗಾಡ್ತಿರ್ತಾರೆ. ಇಂಥವನ್ನೆಲ್ಲ ಬಾಯಿ ಮುಚ್ಚೋಂಥ ಕೆಲಸನ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ ಮಾಡ್ಬೇಕಂತಂದೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಈ ಥರ ಬಿಟ್ಕೊಂತ ಹೋದರೆ ನಾಳೆ ಶೆಟ್ಟಿ, ನಾಳೆ ಇನ್ನೊಬ್ಬ ಎಲ್ಲ ಬಂದ್ಬಿಟ್ಟು ಈ ಥರ ಮಾತಾಡ್ಕೊಂತ ಹೋಗ್ತಾರೆ. ಅದರಿಂದ ದಯವಿಟ್ಟು ಇಂಥವನ್ನ ನಿಲ್ಲಿಸಿ ಸರ್. ಕರ್ನಾಟಕ ಪೊಲೀಸ್ ಮತ್ತು ಕಮಿಷನರು ಎಲ್ಲರಿಗೂ, ಗೃಹ ಮಂತ್ರಿ ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಇಂಥವೆಲ್ಲ ಮಾತಾಡಕ್ಕೆ ಬಿಡಬೇಡಿ. ನಾನಾದರೂ ಸರಿ, ಯಾರಾದರೂ ಸರಿ, ಇನ್ನೊಬ್ರಿಗೆ ಬೈಯೋಕ್ಕೆ ಅಧಿಕಾರ ಹಕ್ಕು ಯಾವನಿಗಿಲ್ಲ.
ಪ್ರಶ್ನೆ ಮಾಡುವ ಹಕ್ಕು ಮಾತ್ರ ಇದೆ. ಒಳ್ಳೆ ರೀತಿಯಲ್ಲಿ, ಅದು ಕೆಟ್ಟ ರೀತಿಯಲ್ಲಿ ಪ್ರಶ್ನೆ ಮಾಡೋದಲ್ಲ, ಒಳ್ಳೆ ರೀತಿಯಲ್ಲಿ ಪ್ರಶ್ನೆ ಮಾಡಬೇಕು. ಈ ಥರ ಅವಿವೇಕ ಥರ, ದರಿದ್ರ ಥರ ಈ ಥರ ಪ್ರಶ್ನೆ ಮಾಡೋ ಅವಶ್ಯಕತೆ ಇಲ್ಲ. ಶೆಟ್ಟಿ ಅವರೇ, ನೀವು ಈ ರೀತಿ ಮಾತಾಡುವುದು ಅವಶ್ಯಕತೆ ಇರಲಿಲ್ಲ. ಮುಗ್ದೋಗಿರೋ ಕತೆ. ಇವತ್ತು ನಮ್ಮ ಕಣ್ಮುಂದೆ ಪುನೀತ್ ರಾಜ್ಕುಮಾರ್ ಅವರಿಲ್ಲ, ವಿಷ್ಣುವರ್ಧನ್ ಅವರಿಲ್ಲ, ಪಾರ್ವತಮ್ಮನವರಿಲ್ಲ, ಅಪ್ಪು ಅವರಿಲ್ಲ, ಯಾರೂ ಇಲ್ಲ. ಅವ್ರ ಬಗ್ಗೆ ಮಾತಾಡಿ ಏನ್ರಿ? ಅವ್ರ ಬಗ್ಗೆ ನಿಮ್ಮ ಮಾತಾಡಿ ಏನು ಬರುತ್ತೆ ನಿಮಗೆ? ಏನು ಸಿಗುತ್ತೆ ನಿಮಗೆ ಈ ಥರ ಮಾತಾಡಿದರೆ? ಅಯ್ಯೋ, ಇರೋದು ಮನುಷ್ಯನ ಜನ್ಮ, ಒಳ್ಳೆ ಅದ್ಭುತವಾದ ಜನ್ಮನು ಸೃಷ್ಟಿ ಮಾಡಿದ್ದಾರೆ ತಂದೆ ತಾಯಿ. ಫಸ್ಟು ನಾವು ಅವ್ರಿಗೆ ಅಭಿಮಾನಿ ಆಗಿ ಅವ್ರಿಗೆ ಚೆನ್ನಾಗಿ ಅಂದ್ಕೊಂಡು, ಅವ್ರಿಗೆ ಒಳ್ಳೆ ಮಕ್ಕಳು ಅನ್ಸ್ಕೊಂಡು, ಆಮೇಲೆ ನಾವು ಸರಿ ಇದೀವಿ ಅಂದ್ಕೊಂಡು ಇನ್ನೊಬ್ಬರ ಬಗ್ಗೆ ಅವ್ರದ್ದು ಏನಾಗಿತ್ತು, ಯಾವ ರೀತಿ ಇತ್ತು ಅದ್ರ ಬಗ್ಗೆ ಮಾತಾಡಬೇಕಾಗಿದೆ. ನೀವು ಮಾತಾಡಿ, ಆದರೆ ಯಾರ್ದು ವೈಯಕ್ತಿಕವಾಗಿ ಪರ್ಸ್ನಲ್ ವಿಚಾರನ ಮಾತಾಡೋಕ್ಕೆ ಹೋಗಬೇಡಿ. ಅದು ನಿಮಗೆ ಅಧಿಕಾರನೂ ಇಲ್ಲ, ಅದು ನಿಮಗೆ ಹಕ್ಕು ಇಲ್ಲ. ಗೊತ್ತಾಯ್ತಾ? ದಯವಿಟ್ಟು ಇವ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತಂದೇಳಿ ನಮ್ಮ ರಾಜ್ಕುಮಾರ್ ಸಂಘದವರು ಈಗಲ್ಲ ಆಲ್ರೆಡಿ ನಮ್ಮ ಅಧ್ಯಕ್ಷರು NR ರಮೇಶ್ ಅವರು ಇದ್ರ ಬಗ್ಗೆ ಭಾಳ ಅದ್ಭುತವಾದ ಹೋರಾಟ ಮಾಡ್ತಾ ಇದ್ದಾರೆ. ಅತಿ ಶೀಘ್ರದಲ್ಲೇ ಇವ್ರನ್ನ ಒಂದು ಹುಡುಕೋ ಪ್ರಯತ್ನನೂ ಮಾಡ್ತಾರೆ. ಇವತ್ತು ಫೋನ್ ನಂಬರ್ ಹಾಕ್ಬಿಟ್ಟು ಎಲ್ಲ ಹೋಗಿ ಅವಿಕೆ ಕುತ್ಕೊಂಡ್ಬಿಡೋದಲ್ಲಪ್ಪ. ಶೆಟ್ಟೆ ಫೋನ್ ನಂಬರ್ ಹಾಕ್ಬಿಟ್ಟು ಫೋನ್ ಮಾಡಿರಿ, ಯಾರು ಬೇಕಾದ್ರೂ ಫೋನ್ ಮಾಡಿ ಅಂತಂದೇಳಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲೋ ಹೋಗಿ ಹಮ್ಮಿಕೊಂಡು ಕುತ್ಕೊಳ್ಳೋದಲ್ಲ. ಧೈರ್ಯವಾಗಿ ಬರಬೇಕು ಹೊರಗಡೆ. ಇವಾಗ ನಾವು ಓಡಾಡ್ತೀವಿ ನೋಡು, ನಾನು ಡ್ರೈವರು ಕಾರಲ್ಲಿ ಒಬ್ಬನೇ ಓಡಾಡ್ತೀನಿ. ಕಸ್ಟಮರ್ ಓನರ್ ಇರ್ತಾರೆ, ಎಲ್ಲಿಗಾರ ಹೋಗ್ತಾರೆ, ಗೊತ್ತಾಯ್ತಾ? ಒಬ್ಬನೇ ಹೋಗ್ತೀನಿ, ಬಸ್ಸಲ್ಲಿ ಹೋಗ್ತೀನಿ, ಓಡಾಡ್ತೀನಿ. ಜನಗಳು ಮಾತಾಡಿಸ್ತಾರೆ, ಒಳ್ಳೇದಿದ್ರೆ ಒಳ್ಳೇದು ಅಂತಾರೆ, ಕೆಟ್ಟದಿದ್ರೆ ಕೆಟ್ಟದು ಅಂತಾರೆ. ಆದರೆ ನಿನ್ನ ಥರ ಮಾಡೋಕ್ಕಂತೂ ಹೋಗಲ್ಲ. ನಮಸ್ಕಾರ, ಒಳ್ಳೇದಾಗಲಿ. ಜೈ ಕರ್ನಾಟಕ. ಮತ್ತೆ